ಎಲ್ಲರಿಗೂ ನಮಸ್ಕಾರ. ನನ್ನೆಲ್ಲ ಆತ್ಮೀಯ ಪ್ರೀತಿಯ 9ನೇ ತರಗತಿಯ ಮುದ್ದು ಮಕ್ಕಳೇ, ಇಂದಿನ ಈ ದಿನದ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮಕ್ಕಳೇ, ನಾವು ಕಳೆದ ದಿನ ತರಗತಿಯಲ್ಲಿ 9ನೇ ತರಗತಿಯ ಕನ್ನಡ ಭಾಷಾ ಪಠ್ಯಪುಸ್ತಕದಲ್ಲಿ ಇರ್ತಕ್ಕಂತಹ 3ನೆಯ ಪದ್ಯ ಭಾಗ ದೇವಿದಾಸ್ ರವರು ರಚನೆ ಮಾಡಿರ್ತಕ್ಕಂತಹ ಚಕ್ರಗ್ರಹಣ ಅನ್ನುವಂತಹ ಪದ್ಯ ಭಾಗವನ್ನು ನಾವು ಕಳೆದ ದಿನ ತರಗತಿಯಲ್ಲಿ ನೋಡಿದ್ವಿ. ಈ ಪ್ರಸ್ತುತ ಪದ್ಯ ಭಾಗದಲ್ಲಿ ಇದೊಂದು ಯಕ್ಷಗಾನ ಮಾದರಿಯ ರೂಪದಲ್ಲಿ ಬರ್ತಕ್ಕಂತಹ ಪದ್ಯ ಭಾಗ ಅಂತಲೇ ಹೇಳ್ಬೋದು. ಯಕ್ಷಗಾನ ಹೇಳಿ ಹೇಳಿ ಪುಟಾಣಿಗಳೇ, ಅದು ಪದ್ಯಗಾನ ಅಂತೇಳಿ ಬರ್ತಾ ಇದೆ, ಕ್ಷಮೆ ಇರಲಿ. ಅದಾದಮೇಲೆ ಇಲ್ಲಿ ಯಾರಪ್ಪ, ಭೀಷ್ಮ ಮತ್ತು ಪಾರ್ಥ ಅಂದರೆ ಅರ್ಜುನ ನಡುವೆ ಪ್ರಸ್ತುತ 3ನೇ ದಿನದ ಮಹಾಭಾರತ ಯುದ್ಧ ಕುರುಕ್ಷೇತ್ರ ಎಂಬ ಸ್ಥಳದಲ್ಲಿ ನಡೆತಕ್ಕಂತಹ ಮಹಾಭಾರತ ಯುದ್ಧದಲ್ಲಿ ಪ್ರಸ್ತುತ 3ನೇ ದಿನದ ವಿದ್ಯಮಾನ ಯಾವ ರೀತಿಯಾಗಿತ್ತು, ಭೀಷ್ಮರವರು ತೊಟ್ಟಂತಹ ಪ್ರತಿಜ್ಞೆ ಹೇಗಿತ್ತು, ಆ ಪ್ರತಿಜ್ಞೆ ಅವರು ಕೊನೆಗೆ ನೆರವೇರಿತೋ ಇಲ್ಲವೋ, ಪ್ರತಿಜ್ಞೆಯನ್ನು ಯಾವ ರೀತಿಯಾಗಿ ಅವರು ತೊಟ್ಟಿದ್ದರೋ ಅದೇ ರೀತಿಯಾದಂತಹ ಪ್ರತಿಜ್ಞೆ ನೆರವೇರಲು ಕೃಷ್ಣ ಬಹುಮುಖ್ಯ ಕಾರಣ ಅಂತಲೇ ಹೇಳ್ಬೋದು. ಯಾಕಂದರೆ ಶ್ರೀಕೃಷ್ಣ ಪರಮಾತ್ಮನೇ ಪ್ರತಿಜ್ಞೆಯ ಕಥಾವಸ್ತು ಆಗಿದ್ದರು. ಹೀಗಾಗಿ ಶ್ರೀಕೃಷ್ಣ ಪರಮಾತ್ಮ ತಾವು ಸುದರ್ಶನ ಚಕ್ರವನ್ನು ಹಿಡಿದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಭೀಷ್ಮರು ಹೋಗಿ ಅವರನ್ನು ನಮಸ್ಕಾರವನ್ನು ಮಾಡಿ ಅವರನ್ನು ಮತ್ತೆ ಸಮಾಧಾನ ಪಡಿಸುವಂತಹ ಸ್ಥಿತಿ ಹೇಗಿತ್ತು ಎಂಬುದನ್ನು ನಾವು ನೋಡಿದ್ವಿ. ಪೀಡಿಸುವೆ ಮುರಾರಿಯ ಸುದರ್ಶನವ ಅನ್ನುವಂತಹ ಒಂದು ಶಪಥವನ್ನು ಮಾಡ್ತಾರೆ ಭೀಷ್ಮರು. ಹೀಗಾಗಿ ಕೊನೆಗೆ ಭಗವಂತ ಭಕ್ತ ವಾಸ್ತಲ್ಯ ಮತ್ತೊಂದು ಉದಾಹರಣೆ ಅಂತ ಹೇಳ್ಬೋದು. ಭಗವಂತ ಭಕ್ತರಿಗಾಗಿ ಯಾವುದೇ ರೂಪದಲ್ಲಿ ಬಂದು ಅವರನ್ನು ಕಾಪಾಡ್ತಾನೆ ಅನ್ನೋದಕ್ಕೆ ಇದೊಂದು ಪ್ರಸ್ತುತ ಉತ್ತಮ ನಿದರ್ಶನ ಅಂತಲೇ ಹೇಳ್ಬೋದು ಪ್ರಸ್ತುತ ಪದ್ಯ ಭಾಗ. ಮಕ್ಕಳೇ, ಈ ಮಹಾಭಾರತ ಯುದ್ಧದ 3ನೇ ದಿನದ ವಿದ್ಯಮಾನವನ್ನು ನಾವು ಚಕ್ರಗ್ರಹಣ ಪದ್ಯದ ಮುಖಾಂತರ ನಿನ್ನೆ ದಿನ ತರಗತಿಯಲ್ಲಿ ನಾವು ನೋಡಿದ್ವಿ. ಇಂದಿನ ತರಗತಿಯಲ್ಲಿ ಪ್ರಸ್ತುತ ಪದ್ಯ ಭಾಗದ ಸಂಪೂರ್ಣ ಪ್ರಶ್ನೋತ್ತರಗಳನ್ನು ನೋಡೋಣ. ಅದಕ್ಕಿಂತ ಮುಂಚೆ ಕವಿ ಪರಿಚಯವನ್ನು ಒಂದ್ಸಲ ನೋಡಿಕೊಂಡು ಪಾಠದ ಸಂಪೂರ್ಣ ಪ್ರಶ್ನೋತ್ತರಗಳನ್ನ ನೋಡೋಣ ಬನ್ನಿ. ಕೃತಿಕಾರರ ಪರಿಚಯ. ಪ್ರಸ್ತುತ ಕಾವ್ಯ ಭಾಗವನ್ನು ಯಕ್ಷಗಾನ ಪ್ರಸಂಗ ಪಠ್ಯ ಕೃಷ್ಣ ಸಂಧಾನ ಭೀಷ್ಮ ಪರ್ವದಿಂದ ಆಯ್ದುಕೊಳ್ಳಲಾಗಿದೆ. ಇದನ್ನು ರಚಿಸಿದ ಕವಿ ದೇವಿದಾಸ್. ಕವಿ ಚರಿತಕಾರರು ಇವರ ಕಾಲ ಸುಮಾರು 1800 ಎಂದು ಊಹಿಸಿದ್ದಾರೆ. ದೇವಿ ಮಹಾತ್ಮೆ, ಗಿರಿಜಾ ಕಲ್ಯಾಣ, ಚಿತ್ರಸೇನ ಕಾಳಗ, ದ್ರೌಪದಿ ಕಲ್ಯಾಣ ಮತ್ತು ಅಭಿಮನ್ಯು ಕಾಳಗ ಇವು ಇವರ ಕೃತಿಗಳು. ದೇವಿ ಮಹಾತ್ಮೆ ಪ್ರಸಂಗದ ಕೆಲವು ಪದ್ಯಗಳಲ್ಲಿ ಒಗಟಿನ ರೂಪದಲ್ಲಿ ಇವರು ತಮ್ಮ ಕುರಿತು ಹೇಳಿಕೊಂಡಿದ್ದಾರೆ. ಅಲ್ಲಿಯ ಒಂದು ಮಾತು ಪಾದ ಜನೈಸೆ ವರ್ಣದಲ್ಲಿ. ದೇವಿದಾಸನ ಭೀಷ್ಮ ಪರ್ವಕ್ಕೆ ಕುಮಾರವ್ಯಾಸ ಭಾರತವೇ ಪ್ರಮುಖ ಆಕರ. ತಾಳಮದ್ದಲೆ, ಕೂಟ ಮತ್ತು ಯಕ್ಷಗಾನ ಆಟ ಎರಡಕ್ಕೂ ಸಮನಾಗಿ ಒಗ್ಗುವ ಈ ಪ್ರಸಂಗ ತುಂಬ ಜನಪ್ರಿಯವಾಗಿದೆ. ಕವಿಯ ಅದ್ಭುತ ರಂಗಪ್ರಜ್ಞೆ ಮತ್ತು ಕಾವ್ಯ ಸಾಮರ್ಥ್ಯಕ್ಕೆ ಇದು ನಿದರ್ಶನ. ಪ್ರಸಿದ್ಧ ಯಕ್ಷಗಾನ ವಿದ್ವಾಂಸ ಪ್ರಭಾಕರ್ ಜೋಶಿ ಅವರು ದೇವಿದಾಸನ ಕೃಷ್ಣ ಸಂಧಾನ ಪ್ರಸಂಗ ಮತ್ತು ಪ್ರಯೋಗ ಎಂಬ ಮೌಲಿಕವಾದ ಸಂಶೋಧನಾ ಪ್ರಬಂಧವನ್ನು ರಚಿಸಿದ್ದಾರೆ. ಪದಗಳ ಅರ್ಥ: ಸರಳಿ ನಿಂದೊಂದಿಸುವೆ, ಸರಳು ಅಂದರೆ ಬಾಣ, ವಂದಿಸುವೆ ಅಂದರೆ ನಮಸ್ಕಾರ ಮಾಡುವಂಥದ್ದು, ಪರೀಕ್ಷಿಸು ಅಂದರೆ ಪರೀಕ್ಷಿಸು, ನೋಡು, ಅಳವಿ, ಯುದ್ಧ, ಪಸುಳರು ಅಂದರೆ ಹಸುಳೆಯರು, ಐದೆ ಪಾದಪೂರ್ಣದ ಅವ್ಯಯ ಅಂತ ಹೇಳ್ಬೋದು. 5 ಅಂದರೆ ನಿಮ್ಮ ಪಕ್ಷದಲ್ಲಿ 5 ಜನ ಪಾಂಡವರೇ ನನಗೆ ಮುಖ್ಯ. ಪ್ರಾಪ್ತಿ, ಗಮನ, ನಿಮ್ಮ ಕುರಿತು ನನ್ನ ಗಮನ ಹಿರಿದಾಗಿ ದಯವು ದುಗುಡವು ಎಂಬುದನ್ನು ಕೃಷ್ಣ ತಿಳಿದಿರುವನು. ತ್ರಿನಯ, ತ್ರಿನೇತ್ರ ಈಶ್ವರ. ಸಾಯಂಗಳಡಚ್ಚ ಡಬ್ರ, ಸಾಯಕ ಅಂದ್ರೆ ಬಾಣ, ಹೆಚ್ಚು ಅಂದ್ರೆ ಪ್ರಯೋಗಿಸು, ಅಭ್ರ ಅಂದ್ರೆ ಆಕಾಶ, ಹಳಚು ಅಂದ್ರೆ ಅಪಸದಿಂದ ತಾವು ಅಪ್ಪಳಿಸು, ಸೆಂದನ ಅಂದ್ರೆ ರಥ, ದೃಗುದ್ವಯ 2 ಕಣ್ಣುಗಳು, ಔಡಗಿದು ಅಂದರೆ ಔಡು ಅವಡು, ಅಗೀದು ಅಂದರೆ ಕಚ್ಚಿ ತುಟಿಯನ್ನು ಕಚ್ಚಿಕೊಂಡು, ಅಸಿಯರೆ ಅಂದರೆ ಅರೆಯುವ ಕಲ್ಲಿನಲ್ಲಿಟ್ಟು ಜಜ್ಜುವುದು, ಬಿಸಜ ಪೀಠ, ಬಿಸಜ ಅಂದರೆ ಕಮಲ, ಪೀಠ ಅಂದರೆ ಆಸನ, ಕಮಲಾಸನ ಬ್ರಹ್ಮ, ವಾಗ ಅಂದರೆ ಕಡಿವಾಣ, ಎರವಿನೊಡನೆ ಅಂದರೆ ಬಾಡಿಗೆಯ ವಸ್ತು, ತೀರ್ಚು ಅಂದರೆ ತೀರಿಸು, ಉರುವೆ ಅಂದರೆ ರಭಸ ಅಥವಾ ಆರ್ಭಟ. ತರಗತಿ 9ನೇ ತರಗತಿ, ವಿಷಯ ಕನ್ನಡ, ಪಾಠದ ಹೆಸರು ಚಕ್ರಗ್ರಹಣ. ಅಭ್ಯಾಸ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೆಯ ಪ್ರಶ್ನೆ: ಪಾರ್ಥನು ಬಾಣದಿಂದ ಯಾರಿಗೆ ವಂದಿಸಿದನು? ಉತ್ತರ:
ಪಾರ್ಥನು ಬಾಣದಿಂದ ಭೀಷ್ಮರಿಗೆ ವಂದಿಸಿದನು. ಎರಡನೆಯ ಪ್ರಶ್ನೆ, ಭೀಷ್ಮರು ಎದುರಾದಾಗ ಪಾರ್ಥನು ಏನೆಂದು ಕೇಳಿದನು? ಉತ್ತರ, ಭೀಷ್ಮರು ಎದುರಾದಾಗ ಪಾರ್ಥನು ಮಕ್ಕಳೊಂದಿಗೆ ಕಾದಾಡುವುದು ವಿವೇಕವೇ ಎಂದು ಕೇಳಿದನು. ಮೂರನೆಯ ಪ್ರಶ್ನೆ, ಪರಶುರಾಮರಿಂದ ಶರವನ್ನು ಪಡೆದವರು ಯಾರು? ಉತ್ತರ, ಪರಶುರಾಮರಿಂದ ಶರವನ್ನು ಪಡೆದವರು ಭೀಷ್ಮಾಚಾರ್ಯರು. ನಾಲ್ಕನೆಯ ಪ್ರಶ್ನೆ, ಕೃಷ್ಣನು ಚಕ್ರವನ್ನು ಹಿಡಿದಾಗ ಏನಾಯಿತು? ಉತ್ತರ, ಕೃಷ್ಣನು ಚಕ್ರವನ್ನು ಹಿಡಿದಾಗ ಚತುರ್ದಶ ಭುವನ ತಲ್ಲಣಿಸಿತು. ಆ. ಕೊಟ್ಟಿರುವ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೆಯ ಪ್ರಶ್ನೆ, ಭೀಷ್ಮರು ಕ್ರೋಧಗೊಳ್ಳಲು ಕಾರಣವೇನು? ಉತ್ತರ, ಅರ್ಜುನನ ರಥದ ಸಾರಥಿಯಾದ ಶ್ರೀಕೃಷ್ಣನು ಭೀಷ್ಮಾಚಾರ್ಯರು ಬಿಟ್ಟಂತಹ ಯಾವುದೇ ಬಾಣಗಳು ಅರ್ಜುನನಿಗೆ ತಾಗದಂತೆ ಅವನಿಗೆ ಅಪಜಯವು ಉಂಟಾಗದ ರೀತಿಯಲ್ಲಿ ರಥವನ್ನು ನಡೆಸುತ್ತಿದ್ದನು. ಇದರಿಂದಾಗಿ ಭೀಷ್ಮಾಚಾರ್ಯರು ಬಳಲಿ ಮೊದಲು ಹರಿಯನ್ನೇ ಗೆಲ್ಲುತ್ತೇನೆಂದು ಕ್ರೋಧಗೊಳ್ಳುತ್ತಾರೆ. ಎರಡನೆಯ ಪ್ರಶ್ನೆ, ಭೂಮಿಯ 4 ದಿಕ್ಕುಗಳಲ್ಲಿ ತಲ್ಲಣ ಉಂಟಾಯಿತು ಏಕೆ? ಉತ್ತರ, ಭೀಷ್ಮಾಚಾರ್ಯರು ಬಾಣ ಪ್ರಯೋಗದಿಂದ ಶ್ರೀಕೃಷ್ಣನ ಹಣೆಯಿಂದ ರಕ್ತ ಚಿಮ್ಮುತ್ತದೆ. ಆಗ ಶ್ರೀಕೃಷ್ಣನು ಅತ್ಯಂತ ಸಿಟ್ಟಿನಿಂದ ಕುರು ಸೈನ್ಯವನ್ನು ಅರೆಯುವ ಕಲ್ಲಿನಲ್ಲಿಟ್ಟು ಜಜ್ಜುತ್ತೇನೆ. ಬ್ರಹ್ಮ, ಮಹೇಶ್ವರ, ವೈವಸ್ವತ ಮುನಿಗಳು ಬಂದರೂ ಭೀಷ್ಮನನ್ನು ಕೊಲ್ಲದೆ ಬಿಡುವುದಿಲ್ಲ ಎಂದು ಹೇಳಿ ರಥದ ಕಡಿವಾಣವನ್ನು ಬಿಸುಟಿ ಚಕ್ರವನ್ನು ಹಿಡಿದುಕೊಂಡು ರಥದಿಂದ ಧುಮುಕಿದಾಗ ಭೂಮಿಯ 4 ದಿಕ್ಕುಗಳಲ್ಲಿ ತಲ್ಲಣ ಉಂಟಾಯಿತು. ಮೂರನೆಯ ಪ್ರಶ್ನೆ, ಕೃಷ್ಣನ ಕ್ರೋಧಕ್ಕೆ ಭೀಷ್ಮನು ಹೇಗೆ ಪ್ರತಿಕ್ರಿಯಿಸಿದನು? ಉತ್ತರ, ಶ್ರೀಕೃಷ್ಣನು ಭೀಷ್ಮಾಚಾರ್ಯರ ಮೇಲೆ ಕ್ರೋಧಗೊಂಡಾಗ ಭೀಷ್ಮಾಚಾರ್ಯರು ಬೆದರಿ ರಥದಿಂದ ಇಳಿದು ಶ್ರೀಕೃಷ್ಣನ ಹತ್ತಿರ ನಡೆದುಕೊಂಡು ಬಂದು ಶ್ರೀಕೃಷ್ಣನನ್ನು ಪ್ರಾರ್ಥಿಸುತ್ತಾ, ಕಷ್ಟಗಳೆಂಬ ವನಕ್ಕೆ ಧಾವಾಗ್ನಿ ನೀನು, ಲಕ್ಷ್ಮೀಪತಿ, ಮುಕುಂದ, ಮುರಾರಿ ನಿನಗೆ ಜಯವಾಗಲಿ ಎನ್ನುತ್ತಾ ಶ್ರೀಕೃಷ್ಣನಿಗೆ ನಮಸ್ಕರಿಸಿ ಅವನ ಕೈಯನ್ನು ಹಿಡಿದುಕೊಳ್ಳುತ್ತಾರೆ. ನಾಲ್ಕನೆಯ ಪ್ರಶ್ನೆ, ಭೀಷ್ಮರು ಕೃಷ್ಣನ ಕೈ ಹಿಡಿದು ಏನೆಂದು ನಿವೇದಿಸಿಕೊಂಡರು? ಉತ್ತರ, ಭೀಷ್ಮರು ಶ್ರೀಕೃಷ್ಣನ ಕೈಯನ್ನು ಹಿಡಿದುಕೊಂಡು, ಶ್ರೀ ಮನೋಹರ ಸ್ವಾಮಿಯೇ, ನನ್ನ ಮಾತನ್ನು ನೀವು ಪ್ರೀತಿಯಿಂದ ಆಲಿಸಬೇಕು. ನಿನ್ನ ಸೇವಕರಿಗೆ ಜಯವನ್ನು ದಯಪಾಲಿಸಿ ಲೋಕವನ್ನು ರಕ್ಷಿಸುವ ಮಹಾಸ್ವಾಮಿ ನೀನು. ಆದರೆ ಇಂದು ನನ್ನ ಕಂಠವನ್ನರಿಯಲು ಚಕ್ರವನ್ನು ಕೈಯಲ್ಲಿ ಹಿಡಿದಿರುವಿರಿ, ಇದು ಚೆನ್ನಾಗಿದೆ. ನಾನು ಪಾಂಡವ ಕೌರವರ ಜಗಳವನ್ನು ನಿಂತು ನೋಡಲಾರೆ ಎಂದಿದ್ದರೂ ಈ ದೇಹ ಬಾಡಿಗೆಯ ವಸ್ತು. ಹಾಗಾಗಿ ಇಂದೇ ನೀನು ನಿನ್ನ ಚಕ್ರವನ್ನು ಎಸೆದು ನನ್ನನ್ನು ಕೊಲ್ಲು ಎಂದು ನಿವೇದಿಸಿಕೊಳ್ಳುತ್ತಾರೆ. ಈ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ಮೊದಲನೇ ಪ್ರಶ್ನೆ, ಉಭಯ ಪಕ್ಷದಲ್ಲಿ ನಿಮಗೆ ಭೇದವೇ? ಆಯ್ಕೆ. ಈ ವಾಕ್ಯವನ್ನು ದೇವಿದಾಸ್ ಅವರು ಬರೆದಿರುವ ಯಕ್ಷಗಾನ ಪ್ರಸಂಗ ಕೃಷ್ಣ ಸಂಧಾನ ಭೀಷ್ಮ ಪರ್ವದಿಂದ ಆಯ್ದ ಚಕ್ರಗ್ರಹಣ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಮಹಾಭಾರತ ಯುದ್ಧದ 3ನೆಯ ದಿನ ಯುದ್ಧದಲ್ಲಿ ಭೀಷ್ಮಾಚಾರ್ಯರು ಹಾಗೂ ಅರ್ಜುನ ಪರಸ್ಪರ ಎದುರಾದಾಗ ಅರ್ಜುನನು ಭೀಷ್ಮಾಚಾರ್ಯರನ್ನು ಕುರಿತು, ನಮ್ಮ ತಂದೆ ತೀರಿ ಹೋದ ದಿನದಿಂದ ಇಲ್ಲಿಯವರೆಗೆ ಪಾಂಡವರಾದ ನಮ್ಮನ್ನು ಸಾಕಿ ಸಲುಹಿದಿರಿ. ಆದರೆ ಇಂದು ಕುರುರಾಜನಿಗೆ ಸಹಾಯವನ್ನು ಮಾಡಲು ನಮ್ಮ ಮೇಲೆ ಯುದ್ಧ ಮಾಡುತ್ತಿದ್ದೀರಿ. ಕೌರವ ಪಾಂಡವರಿಬ್ಬರು ನಿಮ್ಮ ಮಕ್ಕಳು. ಈ ಮಕ್ಕಳ ನಡುವೆ ಹೀಗೆ ಭೇದ ಮಾಡುವುದು ಸರಿಯೇ ಎಂದು ಹೀಗೆ ಪ್ರಶ್ನಿಸುತ್ತಾನೆ. ಸ್ವಾರಸ್ಯ: ಅರ್ಜುನನು ತನ್ನ ಪ್ರೀತಿಯ ಅಜ್ಜರಾದ ಭೀಷ್ಮಾಚಾರ್ಯರೊಂದಿಗೆ ತನ್ನ ಮನದ ನೋವನ್ನು ಹೇಳಿಕೊಳ್ಳುತ್ತಿರುವುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ. ಎರಡನೆಯ ಪ್ರಶ್ನೆ, ಚತುರ್ದಶ ಭುವನ ತಲ್ಲಣಿಸಿತು. ಆಯ್ಕೆ. ಈ ವಾಕ್ಯವನ್ನು ದೇವಿದಾಸ್ ಅವರು ಬರೆದಿರುವ ಯಕ್ಷಗಾನ ಪ್ರಸಂಗ ಸಂಧಾನ ಭೀಷ್ಮ ಪರ್ವದಿಂದ ಆಯ್ದ ಚಕ್ರಗ್ರಹಣ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಭೀಷ್ಮಾಚಾರ್ಯರು ಬಾಣ ಪ್ರಯೋಗದಿಂದ ಶ್ರೀಕೃಷ್ಣನ ಹಣೆಯಿಂದ ರಕ್ತ ಚಿಮ್ಮುತ್ತದೆ. ಆಗ ಶ್ರೀಕೃಷ್ಣನು ಅತ್ಯಂತ ಸಿಟ್ಟಿನಿಂದ ಕುರು ಸೈನ್ಯವನ್ನು ಅರೆಯುವ ಕಲ್ಲಿನಲ್ಲಿಟ್ಟು ಜಜ್ಜುತ್ತೇನೆ. ಬ್ರಹ್ಮ, ಮಹೇಶ್ವರ, ವೈವಸ್ವತ ಮುನಿಗಳು ಬಂದರೂ ಭೀಷ್ಮನನ್ನು ಕೊಲ್ಲದೆ ಬಿಡುವುದಿಲ್ಲ ಎಂದು ಹೇಳಿ ರಥದ ಕಡಿವಾಣವನ್ನು ಬಿಸುಟಿ ಚಕ್ರವನ್ನು ಹಿಡಿದುಕೊಂಡು ರಥದಿಂದ ಧುಮುಕುತ್ತಾನೆ. ಆಗ ಭೂಮಿಯ 4 ದಿಕ್ಕುಗಳು ಭಯದಿಂದ ತಲ್ಲಣಿಸಿತು. ಸ್ವಾರಸ್ಯ: ಭೀಷ್ಮಾಚಾರ್ಯರ ಮೇಲಿನ ಶ್ರೀಕೃಷ್ಣನ ಕೋಪವನ್ನು ಕವಿಯಲ್ಲಿ ಸ್ವಾರಸ್ಯಪೂರ್ಣವಾಗಿ ಚಿತ್ರಿಸಿದ್ದಾರೆ. ಮೂರನೆಯ ಪ್ರಶ್ನೆ, ಲೋಕವನ್ನು ರಕ್ಷಿಪ ದೇವ ಮಹಾನುಭಾವ. ಆಯ್ಕೆ. ಈ ವಾಕ್ಯವನ್ನು ದೇವಿದಾಸ್ ಅವರು ಬರೆದಿರುವ ಯಕ್ಷಗಾನ ಪ್ರಸಂಗ ಕೃಷ್ಣ ಸಂಧಾನ ಭೀಷ್ಮ ಪರ್ವದಿಂದ ಆಯ್ದ ಚಕ್ರಗ್ರಹಣ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಕೃಷ್ಣನು ಕೋಪಗೊಂಡಾಗ
ಭೀಷ್ಮಾಚಾರ್ಯರು ಶ್ರೀಕೃಷ್ಣನ ಕೋಪವನ್ನು ತಣಿಸಿ ಶಾಂತಗೊಳಿಸಲು ಪ್ರಯತ್ನಿಸುತ್ತಾ ಕೃಷ್ಣನ ಕೈಯನ್ನು ಹಿಡಿದುಕೊಂಡು, ಶ್ರೀ ಮನೋಹರ ಸ್ವಾಮಿಯೇ, ನನ್ನ ಮಾತನ್ನು ನೀವು ಪ್ರೀತಿಯಿಂದ ಆಲಿಸಬೇಕು. ನಿನ್ನ ಸೇವಕರಿಗೆ ಜಯವನ್ನು ದಯಪಾಲಿಸಿ ಲೋಕವನ್ನು ರಕ್ಷಿಸುವ ಮಹಾಸ್ವಾಮಿ ನೀನು. ಆದರೆ ಇಂದು ನನ್ನ ಕಂಠವನ್ನರಿಯಲು ಚಕ್ರವನ್ನು ಕೈಯಲ್ಲಿ ಹಿಡಿದಿರುವಿರಿ ಎನ್ನುತ್ತಾ ಹೀಗೆ ಹೇಳುತ್ತಾರೆ. ಸ್ವಾರಸ್ಯ: ಭೀಷ್ಮಾಚಾರ್ಯರು ಶ್ರೀಕೃಷ್ಣನ ಕೋಪವನ್ನು ತಣಿಸಲು ಅವನನ್ನು ಭಕ್ತಿಯಿಂದ ಪ್ರಾರ್ಥಿಸುವುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ. 4ನೆಯ ಪ್ರಶ್ನೆ: ತೃಣವ ಮುರಿಯುವುದಕ್ಕೆ ಕೊಡಲಿಯೂ ಬೇಕೇ? ಆಯ್ಕೆ: ಈ ವಾಕ್ಯವನ್ನು ದೇವಿದಾಸ್ ಅವರು ಬರೆದಿರುವ ಯಕ್ಷಗಾನ ಪ್ರಸಂಗ ಕೃಷ್ಣ ಸಂಧಾನ ಭೀಷ್ಮ ಪರ್ವದಿಂದ ಆಯ್ದ ಚಕ್ರಗ್ರಹಣ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಭೀಷ್ಮಾಚಾರ್ಯರು ಭಕ್ತಿಯಿಂದ ಕೃಷ್ಣನನ್ನು ಪ್ರಾರ್ಥಿಸುತ್ತಾ, ಸ್ವಾಮಿ, ನೀನು ನನ್ನನ್ನು ಕೊಲ್ಲಲು ಚಕ್ರವನ್ನು ಕೈಯಲ್ಲಿ ಹಿಡಿದಿರುವುದನ್ನು ನೋಡಿದರೆ ನನಗೆ ನಗೆಯೂ ಬರುತ್ತಿದೆ. ಹುಲ್ಲನ್ನು ಕತ್ತರಿಸಲು ಎಂದಾದರೂ ಕೊಡಲಿಯೂ ಅವಶ್ಯಕತೆ ಇದೆಯೇ? ನಿನ್ನ ಎದುರಿಗೆ ತೃಣ ಸಮಾನನಾದ ನನ್ನನ್ನು ಕೊಲ್ಲಲು ನೀನು ಸುದರ್ಶನ ಚಕ್ರವನ್ನು ಎತ್ತುವುದು ಸರಿಯೇ ಎಂದು ಹೀಗೆ ಪ್ರಶ್ನಿಸುತ್ತಾರೆ. ಸ್ವಾರಸ್ಯ: ಕ್ರೋಧಗೊಂಡ ಕೃಷ್ಣನನ್ನು ಭೀಷ್ಮಾಚಾರ್ಯರು ಅನುನಯದ ನುಡಿಗಳಿಂದ ಶಾಂತಗೊಳಿಸಿ ಶ್ರೀಕೃಷ್ಣನನ್ನು ಪ್ರಸನ್ನಗೊಳಿಸುವುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ. ಕೊಟ್ಟಿರುವ ಕೆಳಗಿನ ಪ್ರಶ್ನೆಗಳಿಗೆ 8ರಿಂದ 10 ವಾಕ್ಯಗಳಲ್ಲಿ ಉತ್ತರಿಸಿ. 1ನೆಯ ಪ್ರಶ್ನೆ: ಕುಪಿತನಾದ ಕೃಷ್ಣನನ್ನು ಭೀಷ್ಮರು ಸಂತೈಸಿದ ಬಗೆಯನ್ನು ವಿವರಿಸಿ. 1ನೆಯ ಪ್ರಶ್ನೆ. ಉತ್ತರ: ಭೀಷ್ಮಾಚಾರ್ಯರ ಬಾಣ ಪ್ರಯೋಗದಿಂದ ಶ್ರೀಕೃಷ್ಣನು ಕುಪಿತನಾದಾಗ ಭೀಷ್ಮಾಚಾರ್ಯರು ಬೆದರಿ ರಥದಿಂದ ಇಳಿದು ಶ್ರೀಕೃಷ್ಣನ ಹತ್ತಿರ ನಡೆದುಕೊಂಡು ಬಂದು ಶ್ರೀಕೃಷ್ಣನನ್ನು ಪ್ರಾರ್ಥಿಸುತ್ತಾ, ಕಷ್ಟಗಳೆಂಬ ವನಕ್ಕೆ ಧಾವಾಗ್ನಿ ನೀನು, ಲಕ್ಷ್ಮೀಪತಿ ಮುಕುಂದ ಮುರಾರಿ ನಿನಗೆ ಜಯವಾಗಲಿ ಎನ್ನುತ್ತಾ ಶ್ರೀಕೃಷ್ಣನಿಗೆ ನಮಸ್ಕರಿಸಿ ಅವನ ಕೈಯನ್ನು ಹಿಡಿದುಕೊಳ್ಳುತ್ತಾರೆ. ಶ್ರೀ ಮನೋಹರ ಸ್ವಾಮಿಯೇ, ನಿನಗೆ ಜಯವಾಗಲಿ. ನನ್ನ ಮಾತನ್ನು ನೀವು ಪ್ರೀತಿಯಿಂದ ಆಲಿಸಬೇಕು. ನಿನ್ನ ಸೇವಕರಿಗೆ ಜಯವನ್ನು ದಯಪಾಲಿಸಿ ಲೋಕವನ್ನು ರಕ್ಷಿಸುವ ಮಹಾಸ್ವಾಮಿ ನೀನು. ಆದರೆ ಇಂದು ನನ್ನ ಕಂಠವನ್ನರಿಯಲು ಚಕ್ರವನ್ನು ನೀವು ಕೈಯಲ್ಲಿ ಹಿಡಿದಿರುವಿರಿ. ಇಂದಿರೇಶನೇ, ನಾನು ಈ ಕೌರವ ಪಾಂಡವರ ಜಗಳವನ್ನು ನಿಂತು ನೋಡಲಾರೆ. ಎಂದಿದ್ದರೂ ಈ ದೇಹ ಬಾಡಿಗೆಯ ವಸ್ತು, ಹಾಗಾಗಿ ಇಂದೇ ಈ ಜೀವ ಹೋಗಲಿ. ಈಗಲೇ ನಿನ್ನ ಚಕ್ರವನ್ನು ಎಸೆ ಎನ್ನುತ್ತಾರೆ. ಆದರೆ ನನಗೆ ಇದನ್ನು ನೋಡಿ ನಗೆಯೂ ಬರುತ್ತಿದೆ. ಹುಲ್ಲನ್ನು ಕತ್ತರಿಸಲು ಕೊಡಲಿಯೂ ಬೇಕೇ? ನಿನ್ನ ಮುಂದೆ ತೃಣ ಸಮಾನನಾದ ನನ್ನನ್ನು ಸಾಯಿಸಲು ನೀನು ಚಕ್ರವನ್ನು ಎತ್ತಬೇಕೇ? ನಿನ್ನ ಭಕ್ತರಾದ ನನ್ನ ರೋಮವನ್ನು ಕಡಿದರೂ ನಾನು ನಿನಗೆ ಶರಣು ಎಂದು ಹೇಳಿ ತಮ್ಮ ಅನುನಯದ ನುಡಿಗಳಿಂದ ಭೀಷ್ಮಾಚಾರ್ಯರು ಶ್ರೀಕೃಷ್ಣನನ್ನು ಶಾಂತಗೊಳಿಸುತ್ತಾರೆ. 2ನೇ ಪ್ರಶ್ನೆ: ಪಾರ್ಥ ಭೀಷ್ಮರ ನಡುವೆ ನಡೆದ ಶರ ಸಂವಾದವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಉತ್ತರ: ಮಹಾಭಾರತ ಯುದ್ಧದ 3ನೇ ದಿನ ರಣರಂಗದಲ್ಲಿ ಅರ್ಜುನ ಹಾಗೂ ಭೀಷ್ಮಾಚಾರ್ಯರು ಪರಸ್ಪರ ಎದುರಾದಾಗ ಅರ್ಜುನನು 2 ಬಾಣಗಳನ್ನು ಹೂಡಿ ಪಾದದ ಬಳಿ ಹೋಗಿ ಬೀಳುವಂತೆ ಮಾಡಿ ಆ ಮೂಲಕ ಭೀಷ್ಮಾಚಾರ್ಯರಿಗೆ ನಮಸ್ಕರಿಸುತ್ತಾನೆ. ಇದನ್ನು ಕಂಡಂತಹ ಭೀಷ್ಮಾಚಾರ್ಯರು ಸಂತಸಗೊಂಡು ಬಾಣವನ್ನು ಪ್ರಯೋಗಿಸಿದಾಗ ಅದನ್ನು ಅರ್ಜುನನು ಬಗೆ ಬಗೆಯ ಬಾಣಗಳಲ್ಲಿ ತುಂಡರಿಸುತ್ತಾ ಭೀಷ್ಮಾಚಾರ್ಯರನ್ನು ಕುರಿತು ನಗುತ್ತಾ, ಅಜ್ಜ, ನಮ್ಮ ತಂದೆ ತೀರಿ ಹೋದ ದಿನದಿಂದ ಇಲ್ಲಿಯವರೆಗೆ ಪಾಂಡವರಾದ ನಮ್ಮನ್ನು ಸಾಕಿ ಸಲುಹಿದಿರಿ. ಆದರೆ ಇಂದು ಕುರುರಾಜನಿಗೆ ಸಹಾಯವನ್ನು ಮಾಡಲು ನಮ್ಮ ಮೇಲೆ ಯುದ್ಧ ಮಾಡುತ್ತಿದ್ದೀರಿ. ಇದು ವಿವೇಕವೇ? ಕೌರವ ಪಾಂಡವರಿಬ್ಬರು ನಿಮ್ಮ ಮಕ್ಕಳು. ಈ ಮಕ್ಕಳ ನಡುವೆ ಹೀಗೆ ಭೇದ ಮಾಡುವುದು ಸರಿಯೇ ಎಂದು ಪ್ರಶ್ನಿಸುತ್ತಾನೆ. ಆಗ ಭೀಷ್ಮಾಚಾರ್ಯರು ಅರ್ಜುನನ್ನು ಕುರಿತು, ಚಿಕ್ಕ ಮಕ್ಕಳಂತೆ ಮಾತನಾಡಬೇಡ. ನಿಮ್ಮ ಕುರಿತು ನನಗೆ ಹಿರಿದಾಗಿರುವ ಭಾವನೆಯೇ ದಯವೋ ದುಗುಡೋ ಎಂಬುದನ್ನು ಶ್ರೀಕೃಷ್ಣ ತಿಳಿದಿರುವನು. ಸುಮ್ಮನೆ ವ್ಯರ್ಥ ಮಾತನಾಡಬೇಡ. ನಿನಗೆ ಶಿವನು ದಯೆ ಪಾಲಿಸಿರುವ ಬಾಣವನ್ನು ತೆಗೆದು ನನ್ನ ಮೇಲೆ ಹೂಡು ಎಂದು ಹೇಳಿ ಬಾಣಗಳು ಆಕಾಶವನ್ನು ಮುಟ್ಟುವಂತೆ ಬಾಣ ಪ್ರಯೋಗಿಸುತ್ತಾನೆ. ಆಗ ಅರ್ಜುನನು ಅದಕ್ಕೆ ಪ್ರತಿಯಾಗಿ ಬಾಣವನ್ನು ಪ್ರಯೋಗಿಸಿದಾಗ ಭೀಷ್ಮನ ರಥದ ಕುದುರೆಗಳು ಒದರುತ್ತದೆ ಹಾಗೂ ಸಾರಥಿ ಮೂರ್ಛೆ ಬೀಳುತ್ತಾನೆ. ಹೀಗೆ ಪಾರ್ಥ ಭೀಷ್ಮರ ನಡುವೆ ಶರ ಸಂವಾದ ನಡೆಯುತ್ತದೆ. ಕೊಟ್ಟಿರುವ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಘನ ವಿಭಾಗ ಮಾಡಿ ಛಂದಸ್ಸಿನ ಹೆಸರು ಬರೆಯಿರಿ. ಮಕ್ಕಳೇ, ಇಲ್ಲಿ ಏನು 1 ಮತ್ತು 2 ಇಲ್ಲಿ ವಾರ್ಧಕ ಷಟ್ಪದಿಯಲ್ಲಿ ಒಂದಿದೆ ಮೊದಲನೇದು, 2ನೇದು ಭಾಮಿನಿ ಷಟ್ಪದಿಯಲ್ಲಿ ಒಂದಿದೆ. ನಾನು ನಿಮಗೆ ವಾರ್ಧಕ ಷಟ್ಪದಿಯಲ್ಲಿ ಇದ್ದಿದ್ದು ಕೂಡ ನಾನು ಛಂದಸ್ಸನ್ನು ಬಿಡಿಸಿದ್ದೀನಿ. ಆಮೇಲೆ ಭಾಮಿನಿ ಷಟ್ಪದಿಯಲ್ಲಿ ಇದ್ದಿದ್ದು ಕೂಡ ನಾನು ಛಂದಸ್ಸನ್ನು ಬಿಡಿಸಿ ಇದರಲ್ಲಿ ಹಾಕಿದ್ದೀನಿ. ಮಕ್ಕಳೇ, ನೀವು ಇದನ್ನು ಸರಿಯಾಗಿ ನೋಡಿ ಇದನ್ನು ಇದೇ ರೀತಿ ಹಾಕಿಕೊಳ್ಳಿ. ಇಂದಿನ ತರಗತಿ ನಿಮ್ಮೆಲ್ಲರಿಗೂ ಇಷ್ಟವಾದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಂದಿನ ತರಗತಿ ಮುಗಿಸುವಂಥ ಸಮಯ. ಎಲ್ಲರಿಗೂ ನಮಸ್ಕಾರ.